ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕತ್ತಲೆಗಳನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ಸುರಿದು ಹೋದ ಮಳೆ ಸುರಿದು ಹೋದ ಮೇಲೆ ಮತ್ತೆಂದಿಗೂ ನಿಮಗೆ ಸಿಗಲಾರದು. ಹಾಗಂತ ಅದರೊಳಗೆ ನಾವು ಕಳೆದು ಹೋಗಬಾರದು. ಕೈಯೊಳಗೆ ಇರದೆ ಕೈಗೆ ಸಿಗಲಾರದೆ ನಾಳೆಯ ಚಿಂತೆಗಳನ್ನು ಬಿಟ್ಟು ಕಣ್ಣೆದುರಿಗೆ ಇರುವ ಈ ಕ್ಷಣವನ್ನು ಆನಂದವಾಗಿ ಅನುಭವಿಸಬೇಕು. ಅಸೂಯೆ ಪಡುವವರಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾಗಿ ಸ್ನೇಹಿತರೇ ಇರುವುದಿಲ್ಲ. ಅನುಮಾನ ಪಡುವವರಿಗೆ ಸರಿಯಾಗಿ ಜೀವನವೇ ಇರುವುದಿಲ್ಲ. ತಿಳಿಯದ ಜೀವನಕ್ಕೆ ತಿಳಿಸಲು ಬರುತ್ತಾರೆ ಸಾವಿರಾರು ಜನ. ಆದರೆ ತಿಳಿಯದ ಹಾಗೆ ಆಯ್ಕೆ ಮಾಡಿ ಅದರ ಹಿಂದೆ ಓಡುತ್ತಾರೆ. ಅದುವೇ ಹಣ. ಯಾರಿಗೆ ಸಹನೆ ಇರುತ್ತದೆಯೋ ಅವರು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡುತ್ತಾರೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೆಯ ಕೊರತೆಯ ಮೂಲ ಕಾರಣವಾಗಿರುತ್ತದೆ. ನೀವು ಯಾವಾಗಲೂ ಸಹನೆಯ ದಿಂಬಿಗೆಯನ್ನು ಶಾಶ್ವತವಾಗಿ ತುಂಬುತ್ತಲೇ ಹೋಗಬೇಕು. ಇನ್ನೊಬ್ಬರನ್ನು ಮೆಚ್ಚಿಸಲು ನೀನು ಬದುಕುವ ಬದುಕು ಎಂದಿಗೂ ನಮಗೆ ನೆಮ್ಮದಿಯನ್ನು ನೀಡಲ್ಲ. ಜೀವನದಲ್ಲಿ ಇಷ್ಟಪಟ್ಟವರನ್ನು ಕಳೆದುಕೊಳ್ಳಿ, ಆದರೆ ನಿಮ್ಮನ್ನು ಇಷ್ಟಪಡುವವರನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಯಾಕಂದರೆ ನೀವು ಇಷ್ಟಪಡೋದು ನಿಮ್ಮ ಕೈಯಲ್ಲೇ ಇರುತ್ತೆ. ನಿಮ್ಮನ್ನು ಬೇರೆಯವರು ಇಷ್ಟಪಡೋದು ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ಅದಕ್ಕೆ ಅದನ್ನು ಆಸೆ, ಬಯಕೆ, ಸುಖ ಅಂತಾರೆ. ಕಲ್ಲು, ನೀರು, ಗಾಳಿ ಯಾವುದರ ಮೇಲೆ ಬೇಕಾದರೂ ಆಸೆ ಇಟ್ಕೊಳ್ಳಿ, ಆದರೆ ಯಾವತ್ತಿಗೂ ಮನುಷ್ಯನ ಮನಸ್ಸಿನ ಮೇಲೆ ಆಸೆ ಇಟ್ಕೋಬೇಡಿ. ಯಾಕಂದರೆ ಗಾಳಿಗಿಂತ ವೇಗವಾಗಿ, ನೀರಿಗಿಂತ ರಭಸವಾಗಿ, ಕಲ್ಲಿಗಿಂತ ತೆಳುವಾಗಿ, ಮಣ್ಣಿಗಿಂತ ಕಡೆಯಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮಾತ್ರ. ಉಪವಾಸ ಇದ್ದು ಸಂಪಾದನೆ ಮಾಡಿ. ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಬೇರೆಯವರ ಹೊಟ್ಟೆ ಒಡೆದು ಸಂಪಾದನೆ ಮಾಡಬೇಡಿ. ಯಾಕಂದರೆ ನೀವು ಮಾಡಿದ ಪಾಪ ನಿಮ್ಮ ಮಕ್ಕಳ ಮೇಲೆ ಭಯಂಕರವಾಗಿ ಪರಿಣಾಮ ಬೀರುತ್ತದೆ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿದ್ದಾಗ ಮಾತು ಮಾತಿಗೂ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ಆಗಿರುತ್ತಾರೆ. ಕಾಗೆ ಕಪ್ಪು ಬಣ್ಣ ಇದ್ದರೂ ಹಂಚಿ ತಿನ್ನುವ ಮನಸ್ಸು ಕಾಗಿಗೆ ಇದೆ. ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣ ಅಲ್ಲ, ಬಣ್ಣ ಬದಲಾಯಿಸದೇ ಇರುವ ಗುಣ. ಮನುಷ್ಯ ಹೂಗಳಂತೆ ಬದುಕುತ್ತಾನೆ. ದುಃಖದಲ್ಲಿದ್ದಾಗ ಹೂಗಳಂತೆ ಬಾಡುತ್ತಾನೆ. ಮನಸ್ಸಿನಲ್ಲಿ ಸಂತೋಷ ಬಂದಾಗ ಅರಳುತ್ತಾನೆ. ಅರಳಿ ಬಾಡುವ ನಡುವೆ ನಗಿಸುತ್ತಾ ನಗುತ್ತಾ ಬಾಳುವುದೇ ಜೀವನ. ಶಾಯಿ ಮುಗಿದ ಮೇಲೆ ಹೇಗೆ ಪೆನ್ನಿಗೆ ಬೆಲೆ ಇರುವುದಿಲ್ಲವೋ ಹಾಗೆಯೇ ಅವಶ್ಯಕತೆ ಮುಗಿದ ಮೇಲೆ ಸಹಾಯ ಮಾಡಿದವರಿಗೆ ಬೆಲೆ ಇರುವುದಿಲ್ಲ. ನಗುವಾಗ ಚಿಂತೆ ಇರುವುದಿಲ್ಲ, ಚಿಂತಿಸುವಾಗ ನಗು ಬರುವುದಿಲ್ಲ. ನಾವು ನಕ್ಕರೂ ಅತ್ತರೂ ಸಮಯ ನಿಲ್ಲೋದಿಲ್ಲ. ಅದಕ್ಕಾಗಿ ನಮ್ಮೆಲ್ಲರ ಜೀವನದಲ್ಲಿ ನಾವೆಲ್ಲರೂ ಹೆಚ್ಚಿಗೆ ಮಹತ್ವ ಕೊಡಬೇಕಾದದ್ದು ನಗುವಿಗೆ ಮಾತ್ರ. ಕಾಲ ಕೆಟ್ಟಿತೆಂದು ಜನ ಹೇಳ್ತಾರೆ, ಆದರೆ ಕಾಲ ಕೆಟ್ಟಿಲ್ಲ. ಕೆಟ್ಟಿರುವುದು ಜನರ ನಡತೆ, ಆಚಾರ, ವಿಚಾರಗಳು ಮಾತ್ರ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗ್ತಾರೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬೋದನ್ನೇ ಬಿಟ್ಟು ಬಿಡುತ್ತಾರೆ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ನಾನು, ನನ್ನಿಂದ, ನನ್ನದೇ ಎಲ್ಲವೂ ನಡೆಯುತ್ತದೆ ಎಂದು ನಿಮಗೆ ಅನಿಸಿದರೆ ಈ ಕೂಡಲೇ ಅದನ್ನು ಬಿಟ್ಟು ಬಿಡಿ. ನೀವು ಇಲ್ಲದೇ ಇದ್ದರೂ ಕೂಡ ಈ ಜಗತ್ತು ನಡೀತಾನೇ ಇರುತ್ತೆ. ಕೊನೆಯದಾಗಿ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಒಂದೇ ಮಾತು: ಸಂಪತ್ತು ಎಷ್ಟೇ ಇದ್ದರೂ ಸಂಸ್ಕಾರ ಮಾತ್ರ ಒಳ್ಳೆಯ ಗೌರವವನ್ನು ತಂದುಕೊಡುತ್ತೆ. ಯಾಕಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು,
ಆದರೆ ಮನುಷ್ಯನ ಸರಳತೆಗೆ, ಆಚಾರ ವಿಚಾರ ನಡತೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ, ಕೃಷ್ಣ ಎಂದರೆ ಪರಮಾತ್ಮ, ಶ್ರೀಕೃಷ್ಣ ಒಂದೇ ಜಗದ್ಗುರು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.